ಹೌದು. ಇಲ್ಲ, ಕೊಡಲಿಲ್ಲ. ಇಲ್ಲ, ನಾನು ರಿಜಿಸ್ಟರ್ ಪೋಸ್ಟ್ ಮಾಡಿದವರಿಗೆ. ಅವರು ಆವಾಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು. ನಾನು 2 ಸಾರಿ ಅವರನ್ನು ಸಂಪರ್ಕ ಕೂಡ ಆಗಿದ್ದೆ, ವೈಯಕ್ತಿಕವಾಗಿ ಭೇಟಿಯಾಗಿದ್ದೆ. ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಇದರಿಂದಾಗಿ, ಹಾಗೆ ನೀವೊಂದು ಪತ್ರಿಕಾ ಹೇಳಿಕೆ ಆದರೂ ಕೊಡಬೇಕು, ಏನು ಕಾರಣ, ನೀವು ಈಗೀಗ ನಮಗೆ ಗೊತ್ತಿಲ್ಲ ಅವರು ಸ್ಟೇಷನಲ್ಲಿ ಏನು ಮಾತುಕತೆ ಮಾಡಿದ್ದಾರೆ ಏನು ಅಂತ ನಮಗೆ ಮಾಹಿತಿ ಇಲ್ಲ. ಒಮ್ಮೆ ನಾನು ಕೇಳುವಾಗ ಅವರು ಹೇಳಿದರು ಅದನ್ನು ನಾವೇ ಮುಗಿಸ್ತೇವೆ, ಮಾತುಕತೆಯಲ್ಲಿ ಮುಗಿಸ್ತೇವೆ ಅಂತ ಹೇಳಿದ್ರು. ಮತ್ತು 2 ಕುಟುಂಬದ ವೈಯಕ್ತಿಕ ವಿಚಾರ, ಪಕ್ಷಕ್ಕೂ ಅದಕ್ಕೂ ನಿಜವಾಗಿ ಏನೇ ಸಂಬಂಧ ಇಲ್ಲ. ಮತ್ತೆ ಮುಗಿಯುವುದಾದರೆ ಒಳ್ಳೆಯದರಲ್ಲಿ ಮುಗಿಯುವುದಾದರೆ ನಮ್ಮಿಂದ ಅದಕ್ಕೆ ತೊಂದರೆ ಆಗಬಾರ್ದು ಹೇಳುವ ದೃಷ್ಟಿಯಲ್ಲಿ ಮಾತ್ರ ನಾವು ಸುಮ್ಮನೆ ಇದ್ದದ್ದು. ಮತ್ತು ಅವರು 2ನೇ ಸಾರಿ ಹೇಳುವಾಗ ಒಂದು ಪತ್ರಿಕಾ ಹೇಳಿಕೆ ಆದರೂ ಕೊಡಿ, ನಿಮ್ಮ ನಿಲುವೇನು, ಒಂದು ಹೇಳಿಕೆ ಕೊಡಿ ಅಂತ 2 ಸಾರಿ ಅವರಿಗೆ ಅವಕಾಶ ಹೋಗಿ ನಾನೇ ಖುದ್ದು ಭೇಟಿ ಮಾಡಿ ಬಂದಿದ್ದೇನೆ. ಅವರು ಅದಕ್ಕೆ ಹೇಳ್ತೇನೆ, ನಾಳೆ ಹೇಳ್ತೇನೆ ಹೀಗೆ ಹೇಳಿದರು. ಮತ್ತು ನಮಗೆ ಪಾರ್ಟಿಯಿಂದ ಕೊಡದೆ ಉಪಾಯ ಇಲ್ಲ. ಲೆಟ್ರೇಡಲ್ಲಿ ಅದು ಮೊನ್ನೆ ನಿಮ್ಮ ಮಾಧ್ಯಮಕ್ಕೆ ಕಳಿಸುವಾಗ ಮಾತ್ರ ಲೆಟ್ರೇಡಲ್ಲೇ ಕೊಟ್ಟದ್ದು. ಆ್ಯಕ್ಚುಲಿ ಅದರಲ್ಲಿ ಏನು ಮೆನ್ಷನ್ ಮಾಡಲಿಲ್ಲ. ಆ್ಯಕ್ಚುಲಿ 7 ದಿವಸದಲ್ಲಿ ಕೊಡಬೇಕಾಗ್ತದೆ. 4 ತಾರೀಕಿಗೆ ಕೊಟ್ಟದ್ದು. ಹೌದು, 6 ದಿವಸ ಆಯಿತು. ಪಕ್ಷ ತೀರ್ಮಾನ ಮಾಡ್ತದೆ. ಇಲ್ಲ, ಇಲ್ಲಿಗೆ ನಾನೇ ಆದರೂ ಅವರನ್ನು ಬೇರೆ ಯಾವುದು ಮುಂದಿನ ಕ್ರಮ ತಗೊಳ್ಳುವ ಅಧಿಕಾರ ನನಗಿಲ್ಲ. ಅದು ಮೇಲಿಂದವೇ ಆಗಿದೆ. ಹೌದು, ಅವರು ಸಿಗಲಿಲ್ಲ ಹೇಳ್ತಾ ಇದ್ದಾರೆ. ನಾನು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದು. ಹೌದು, ಏನು ಅದನ್ನು ಹೌದು. ನಾನು ರಿಜಿಸ್ಟರ್ ಪೋಸ್ಟ್ ಕೂಡ ಮಾಡಿದ ಇದು ಉಂಟು, ನನ್ನ ಹತ್ರ ಉಂಟು. ಇಲ್ಲ, ಗೊಂದಲ ಅವರ ವೈಯಕ್ತಿಕ ವಿಚಾರ, ಅದರಲ್ಲಿ ಮತ್ತೆ ಮಾತುಕತೆಯಲ್ಲಿ ಮುಗೀತದೆ ಹೇಳುವ ದೃಷ್ಟಿಯಲ್ಲಿ ಮಾತ್ರ. ಯಾಕೆಂದರೆ ಇದರಲ್ಲಿ ಹುಡುಗಿಯ ಭವಿಷ್ಯ ಕೂಡ ಇದೆ, ಹುಡುಗನ ಭವಿಷ್ಯ ಕೂಡ ಇದೆ. ಹಾಗಾಗಿ ಪಕ್ಷದ ಇದು ನೇರ ಇದು ಏನಿಲ್ಲ. ಅವರು ಪಕ್ಷದ ಈಗ ಯಾರು ಹುಡುಗ ಇದ್ದಾರೆ ಅವರ ತಂದೆ ಬಿ ಜೆ ಪಿಯಲ್ಲಿದ್ದರು, ಬಿ ಜೆ ಪಿಯ ಮಾಜಿ ಮಂಡಲ ಅಧ್ಯಕ್ಷ ಆಗಿದ್ದರು. ಅದು ಬಿಟ್ಟರೆ ಪಕ್ಷದ ನೇರ ಅದರಲ್ಲಿ ಇದು ಏನಿಲ್ಲ. ಕಾರಣ ಏನಿಲ್ಲ. ಯಾಕಂತ ಹೇಳಿದರೆ ಬಿ ಜೆ ಪಿ ಕಳೆದ ಚುನಾವಣೆಯನ್ನು ನೋಡಿದಿರಿ, ಸಹಕಾರಿ ಚುನಾವಣೆಯನ್ನು. ನಾವೇನಿದ್ರು ನಮ್ಮದು ಗೆಲುವು ಮುಖ್ಯ ಗುರಿ, ಪಕ್ಷ ಗೆಲ್ಲಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಒಳಗೆ ಸ್ವಾಭಾವಿಕವಾಗಿ ರಾಜಕೀಯವಾಗಿ ಸದೃಢವಾಗಿ ಬೆಳೆದಿರುವಂಥ ಪಕ್ಷ ಎಲ್ಲರನ್ನು ಒಟ್ಟು ಮಾಡಿಕೊಂಡು ಹೋಗುವಾಗ ವ್ಯತ್ಯಾಸಗಳಾಗುವಂಥದ್ದು ಸಹಜ. ಮತ್ತು ಈಗಾಗಲೇ ನಾವು ಯಾವುದೆಲ್ಲ ಗೊಂದಲಗಂತ ಕಾಣ್ತಾ ಇತ್ತು ಅದೆಲ್ಲವನ್ನು ಸರಿ ಮಾಡಿದ್ದೇವೆ. ಮುಂದೆ ಚುನಾವಣೆಯಲ್ಲಿ ಕೂಡ ನಮಗೆ ಧೈರ್ಯದಿಂದ ಹೇಳ್ಬೋದು ನಾವು ಗೆಲುವು ನಮ್ಮದೇ. ಯಾವುದಕ್ಕೆ ಸಾರ್ವಜನಿಕ ಈಗಾಗಲೇ ನಾವು ಇಡೀ ನಮ್ಮ ಬಿ ಜೆ ಪಿ ಹಿರಿಯರು ನಾವೆಲ್ಲರೂ ಸ್ಪಷ್ಟವಾಗಿ ತೀರ್ಮಾನ ಮಾಡಿದ್ದೇವೆ. ನಿಮಗೆ ಮಾಧ್ಯಮದ ಮುಖಾಂತರ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಸಂತ್ರಸ್ತ ಯುವತಿಗೆ ನ್ಯಾಯವನ್ನು ಯಾವತ್ತೂ ನಾವು ಕೂಡ ಕೊಡಲಿಕ್ಕೆ ಸದಾ ಸಿದ್ಧರಿರುವಂತೆ ನಾವು ಮೊನ್ನೆ ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಮುಂದಕ್ಕೆ ಕೂಡ
ನಾವು ನಮ್ಮಿಂದ ಯಾವ ರೀತಿ ಅವರ ತಂದೆಗೆ ಕನ್ವಿನ್ಸ್ ಮಾಡುವಂಥದ್ದು ಕೆಲಸವನ್ನು ಈಗಲೇ ಮಾಡಿರುವಂಥದ್ದನ್ನು ಹೇಳಿದ್ದೇವೆ. ಇನ್ನು ಮುಂದಕ್ಕೂ ನಾವು ಮಾಡ್ತೇವೆ. ಮತ್ತು ಅವರೇನೋ ಕಾನೂನು ಕಚೇರಿ ಅನ್ನೋಗೆ DNA ಅಂಥದ್ದೇ ನಾವು ಮಾತಾಡಿರುವಂಥದ್ದು ನಿಮಗೆಲ್ಲ ಗೊತ್ತು. ಮುಂದಿನ ಪ್ರಕ್ರಿಯೆ ಅದು ಇರ್ಬೋದು. ಹಾಗಾಗಿ ಒಬ್ಬ 21 ವರ್ಷ ತುಂಬಿದ ಬಾಲಕ ಮತ್ತು ತಂದೆಗೆ ಕಾನೂನಿನ ವ್ಯವಸ್ಥೆಗೆ ಸ್ವಂತ ಅವನಿಗೆ ಅಧಿಕಾರ ಉಂಟು ಮಗನಿಗೆ. ಹಾಗಾಗಿ ತಂದೆ ಏನು ಮಾಡ್ಬೋದಾ ಅದನ್ನು ತಂದೆ ಹತ್ರ ನಾವು ಮಾಡಿ ಮುಗಿಸ್ಲಿಕ್ಕೆ ಏನೆಲ್ಲ ಆಗ್ತದೆ ಅದನ್ನೆಲ್ಲವನ್ನು ಮಾಡಿದ್ದೇವೆ. ಇನ್ನು ಮುಂದಕ್ಕೂ ನಾವು ಮಾಡ್ತೇವೆ. ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಂತ್ರಸ್ತೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವಂಥ ಪ್ರಶ್ನೆ ಇಲ್ಲ. ಪರಿವಾರದ ಕಡೆಯಿಂದಲೂ ಹಿರಿಯರೆಲ್ಲ ಮಾತಾಡಿದ್ದಾರೆ ಮತ್ತು ಅವರಿಗೆ ಮನಸ್ಸಿಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಹಿರಿಯರೆಲ್ಲರೂ ಹೇಳಿರುವಂಥದ್ದು ನಾವೇ ಸಾಕ್ಷಿ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಅವರ ತಂದೆಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಇದೇ ರೀತಿ ಆ ಹುಡುಗನನ್ನು ಮದುವೆ ಮಾಡಿಕೊಡುವಂಥ ಎಲ್ಲ ಯೋಚನೆಗೆ ಯಾವುದೇ ಕಾರಣಕ್ಕೂ ನೀವು ವಿರೋಧ ಮಾಡಬಾರ್ದು. ಅದಕ್ಕೆ ಆಯಿತು ಅಂತ ಕೂಡಲೇ ಒಪ್ಪಿದ ನಂತರ ನಾವು ಅಲ್ಲಿಂದ ಈಚೆ ಬಂದವರು. ಅಂತ 2 ದಿವಸ ಅವರು ಅದಕ್ಕೆ ಏನು ಉತ್ತರ ಕೊಡಲಿಲ್ಲ. ಅದಕ್ಕೆ ತಕ್ಷಣ ಅವರಿಗೂ ನೋಟಿಸ್ ಕೊಟ್ಟಿದ್ದೇವೆ ನಾವು ಹೇಳಿದ್ರಲ್ಲ. ಇನ್ನು ಮುಂದಿನ ಪ್ರಕ್ರಿಯೆ ಬಗ್ಗೆ ನಮ್ಮ ಪಾರ್ಟಿ ಅದಕ್ಕೆ ಏನಾದರೂ ತೀರ್ಮಾನ ತಗೊಳ್ತದೆ. ಹೇಗೆ ಇಲ್ಲ 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 ಈಗ ಇವರ ಹತ್ರ ನಾವು ಮಾತ್ರ ಮಾತಾಡಿದ್ವಿ, ಯಾರ ಹತ್ರ ಇದರ ಬಗ್ಗೆ. ಮತ್ತೆ ಇಲ್ಲ ಇಲ್ಲ ನಾವೇ ಹೋದದ್ದು. ಹುಡುಗಿಯ ಸಂತ್ರಸ್ತೆ ಮನೆಗೆ ಕೂಡ ಹೋಗಿದೆ.